ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ತಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ರಾಜ್ಯದಲ್ಲಿ ಎರಡು ಕಡೆ ವಿಧಾನಸಭೆಯ ಉಪಚುನಾವಣೆ ಬಂದಿದೆ. ಒಂದು ದಾವಣಗೆರೆ, ಒಂದು ಬಾಗಲಕೋಟೆ. ಅದಕ್ಕಾಗಿ ಇವು ಎರಡು ಮತಕ್ಷೇತ್ರದ ಉಪಚುನಾವಣೆ ಇರೋದ್ರಿಂದ ಒಂದು ವಿಶೇಷವಾಗಿ ಒಂದು ದಾವಣಗೆರೆಯ ಏನು ಉಪಚುನಾವಣೆ ಇದೆ ಅಲ್ಲಿ ನಮ್ಮ ಹಿರಿಯ ನಾಯಕರಾದ ಮಾಜಿ ಸಚಿವರಾದ ದಿವಂಗತ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿದ್ದರಿಂದ ಅದು ಒಂದು ಉಪಚುನಾವಣೆ ಬಂದಿದೆ. ಅದ್ರ ಜೊತೆಗೆ ಬಾಗಲಕೋಟೆಯ ಮೇಟಿಯವರು ನಿಧನ ಆಗಿದ್ರೆ ಅದನ್ನು ಕೂಡ ಉಪಚುನಾವಣೆ ಬಂದಿದೆ. ಅದಕ್ಕಾಗಿ ನಮ್ಮ ಒಂದು ವಿಜಯಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಎಲ್ಲ ಪಕ್ಷದ ಮುಖಂಡರ ಒಂದು ಮನವಿ ಏನಿದೆ ಅಂದರೆ, ನಮ್ಮ ಪಕ್ಷದ ಎಲ್ಲ ರಾಜ್ಯದ ಒಂದು ಕೇಂದ್ರದ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ವಿನಂತಿ ನಾವು ಮಾಡ್ತಾ ಇದ್ದೇವೆ ಇವತ್ತು. ಏಕೆಂದರೆ ದಾವಣಗೆರೆಯಲ್ಲಿ 80,000 ಮತದಾರರು ಅಲ್ಪಸಂಖ್ಯಾತರು ಇರೋದರಿಂದ ಮತ್ತು ದಿವಂಗತ ನಮ್ಮ ಮಾಜಿ ಮಂತ್ರಿಗಳು ನಮ್ಮ ಹಿರಿಯ ನಾಯಕರಾದಂಥ ಶಿವಶಂಕರಪ್ಪ ಅವರು ಅವರ ಒಂದು ಕನಸು ಕೂಡ ಇತ್ತು. ಮೊದಲು ಅವರ ಒಂದು ಏನು ಒಂದು ವಚನ ಕೂಡ ನಮ್ಮ ಹೋದ ಎಲೆಕ್ಷನ್ ಚುನಾವಣೆಯಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಾವು ದಾವಣಗೆರೆಯ ನನ್ನದೇ ಒಂದು ಕ್ಷೇತ್ರ ನಾನು ಬಿಟ್ಟುಕೊಟ್ಟು ನಾನು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ಶಾಮನೂರು ಶಿವಶಂಕರಪ್ಪ ಅವ್ರು ಹೇಳಿದರು. ಅದರ ಪ್ರಯುಕ್ತವಾಗಿ ಇವತ್ತು ನಾವು ಕೂಡ ನಮ್ಮ ಪಕ್ಷದ ನಾಯಕರಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಸಚಿವರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇವೆ. ಅವರು ಮುಂದೆ ನಿಂತು ಏನದ ಇವತ್ತು ದಾವಣಗೆರೆಯ ವಿಧಾನಸಭೆ ಮತಕ್ಷೇತ್ರೆಯನ್ನು ಇವತ್ತು ಉಪಚುನಾವಣೆ ಇದೆ, ಅಲ್ಲಿ ಏನದ ಒಂದು ಅಲ್ಪಸಂಖ್ಯಾತರಲ್ಲಿ, ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಅಲ್ಲಿ ಆಯ್ಕೆ ಬರುವಂಥ ಸಮರ್ಥ ಅಲ್ಪಸಂಖ್ಯಾತರ ನಾಯಕರು ಇರೋದರಿಂದ ಅಲ್ಲಿ ಅವರು ಮಾನ್ಯ ಮಲ್ಲಿಕಾರ್ಜುನ ಅವರಲ್ಲಿ ಒಂದು ವಿನಂತಿ ಏನಂದರೆ, ತಾವು ಒಂದು ಸಮರ್ಥ ಅಭ್ಯರ್ಥಿಯಲ್ಲಿ ಭಾಳಷ್ಟು ಇರೋದರಿಂದ ಅವರಿಗೇನದ ಒಂದು ಅಲ್ಪಸಂಖ್ಯಾತರಿಗೆ ಈ ಸಲ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಕೂಡ ನಾವು ಅಲ್ಪಸಂಖ್ಯಾತರ ಮುಖಂಡರು ಇವತ್ತು ವಿನಂತಿ ಮಾಡ್ತಾ ಇದ್ದೇವೆ. ಮತ್ತು ಇದು ಕೊಡೋದ್ರಿಂದ ಏನಾಗ್ತದಂದ್ರೆ, ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೂಡ ಸಿಗ್ತದೆ ಇವತ್ತು. ಯಾಕಂದರೆ ಅವರ ಒಂದು ಇಚ್ಛೆಯ ಪ್ರಕಾರ ತಾವು ನಡ್ಕೊಂಡ್ರೆ, ಅಲ್ಪಸಂಖ್ಯಾತರ ಅಭ್ಯರ್ಥಿಗೆ ತಾವು ನಿಲ್ಲಿಸಿ ಒಂದು ಶಾಸಕ ಮಾಡಿದರೆ ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೂಡ ಸಿಗ್ತದೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದಕ್ಕಾಗಿ ಇವತ್ತು ಹೆಚ್ಚಿನ ಮತ ಅಲ್ಲಿ ಇರೋದರಿಂದ ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಮಾನ್ಯ ಸಚಿವರಾದ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಒಂದು ವಿನಂತಿ ಏನು ಮಾಡ್ತೀವಿ ಅಂದರೆ, ಇಡೀ ದಾವಣಗೆರೆಯ ಜಿಲ್ಲೆಯಲ್ಲಿ ತಮಗೆ ಒಂದು ರಾಜಕೀಯ, ತಮ್ಮ ಕುಟುಂಬಕ್ಕೆ ಒಂದು ರಾಜಕೀಯ ಜೀವನ ಕೊಟ್ಟಂಥ ಅಲ್ಪಸಂಖ್ಯಾತರನ್ನು ಮತದಾರಿದ್ದಾರೆ. ತಮಗೆ ಯಾವಾಗಲೂ ತಮ್ಮ ಕುಟುಂಬಕ್ಕೆ ಕೈ ಬಿಟ್ಟಿಲ್ಲ. ತಾವು ಪ್ರತಿಯೊಂದು ಸಂದರ್ಭದಲ್ಲಿ ವಿಧಾನಸಭೆ ಇರಲಿ, ವಿಧಾನ ಪರಿಷತ್ ಸಂದರ್ಭ ಬರಲಿ ಮತ್ತು ಲೋಕಸಭೆಯಲ್ಲಿ ಕೂಡ ಎಲ್ಲ 100ಕ್ಕೆ 100 ಮತ ಇವತ್ತು ಮುಸಲ್ಮಾನ ಸಮಾಜದವರು ಹಾಕಿ ತಮಗೆ ಒಂದು ರಾಜಕೀಯದಲ್ಲಿ ತಮಗೆ ಎಲ್ಲ ಸ್ಥಾನ ದೊರಕಿಸ್ಕೊಡುವಂಥ ಆಯ್ಕೆ ಮಾಡಿ ಅವ್ರು ಕೊಡುವಂಥ ದೊಡ್ಡ ಮಹತ್ವದ ಪಾತ್ರ ಇವತ್ತು ಮುಸಲ್ಮಾನ ಬಾಂಧವರು ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಮತ್ತು ಅದರ ಜೊತೆಗೆ ನಮ್ಮ ರಾಜ್ಯದ ಎಲ್ಲ ನಾಯಕರಲ್ಲಿ ಮತ್ತು ಕೇಂದ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಲ್ಲಿ ಮತ್ತೊಮ್ಮೆ ನಾವು ಅಲ್ಪಸಂಖ್ಯಾತರ ಮುಖಂಡರಿಂದ ಒಂದು ವಿನಂತಿ ಏನು ಮಾಡ್ತೀವಿ ಅಂದರೆ, ದಾವಣಗೆರೆ ವಿಧಾನಸಭೆ ಮತಕ್ಷೇತ್ರದ ಏನು ಒಂದು ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಅಭ್ಯರ್ಥಿಗೆ ಆಯ್ಕೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡ್ತೀವಿ. ಏನಪ್ಪ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಲ್ಪಸಂಖ್ಯಾತರು ಒಂದು ಯಾವಾಗಲೂ ಬೆನ್ನೆಲುಬಾಗಿ ನಿಂತಾರೆ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯದ ನಂತರ ಇಷ್ಟು ದಿವಸ ಆಳ್ವಿಕೆ ಮಾಡಲಾಗಲಿ, ಇಷ್ಟು ಸ್ಟೇಟ್ ರೂಲ್ ಮಾಡೋದಾಗಲಿ, ಕೇಂದ್ರ ಇರಲಿ, ಎಲ್ಲಿ ನೋಡಿದ್ರು ಅಲ್ಪಸಂಖ್ಯಾತರದ ತಮ್ಮದೇ ಆದ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಏನಿದೆಲ್ಲ ಕಾಂಗ್ರೆಸ್ ಪಕ್ಷಕ್ಕಿದೆ. ಈಗೇನಿದೆ, ಈಗ ವಿಷಯ ಏನಪ್ಪ ಪ್ರಸ್ತಾವ ಆಗಿದೆ ಅಂತಂದರೆ, ಎರಡು ಕಡೆ ನಮ್ಮ ಉಪಚುನಾವಣೆ ಅದಾವೆ. ಒಂದು ಕಡೆ ಅಂತೂ ನಮ್ಮ ಶಾಸಕರಾದ ಮೇಟಿಯವರ ನಿಧನದಿಂದ ತೆರವಾದ ಒಂದು ಬಾಗಲಕೋಟೆ ಇದೆ. ಇನ್ನೊಂದೇನಿದೆ, ನಮ್ಮ ದಾವಣಗೆರೆಯಲ್ಲಿ ನಮ್ಮ ಮುತ್ಸದ್ದಿ ರಾಜಕಾರಣಿ ನಮ್ಮೆಲ್ಲರ ನಾಯಕರು, ಯಾಕಂದ್ರೆ ಅಂಥ ನಾಯಕರು ಹೆಚ್ಚು ಸಿಗಂಗಿಲ್ಲ, ಅಷ್ಟು ದೀರ್ಘಾಯುಷ್ಯ
ಅವರು ಶಾಸಕರಾಗಿ ಅವರು ಆಡಳಿತ ನಡೆಸಿದ್ದವರು, ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರು, ಒಂದು ತಮ್ಮದೇ ಒಂದು ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಇದ್ದ ನಾಯಕರಾದ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆದಂಥ ಅಲ್ಲಿ ಒಂದು ದಾವಣಗೆರೆಯಲ್ಲಿ ಅದು ಇದು ವೇಕೆಂಟ್ ಆಗಿದೆ, ಖಾಲಿ ಆಗಿದೆ. ಅಲ್ಲಿನೂ ಈಗ ನಮ್ಮ ಉಪಚುನಾವಣೆ ಆಲ್ರೆಡಿ ಅನೌನ್ಸ್ ಆಗಿದೆ, ಸೋಮವಾರ ತನಕ ನಾವು ನಾಮಿನೇಷನ್ ಕೊಡಬೇಕು. ಬಟ್ ಒಂದೇನು ಕೋಳಿದೆಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು 136 ಜನ ಇದ್ದೆವು ಶಾಸಕರಿದ್ದು. ಎಲ್ಲ ಇದಕ್ಕೂ ಒಂದು ಇರ್ಬೋದು ಎಲ್ಲ ಏನಂತೀರಿ ನೀವು ಸಮಾಜದಿಂದ ಸಾಕಷ್ಟು MLAಗಳು ಎಲ್ಲ ಧರ್ಮದಿಂದ ಅಲ್ಲಿ ಇದ್ದಾರೆ. ಆದರೆ ಎಲ್ಲೇ ಒಂದು ಕೊರತೆ ಅದಂದ್ರೆ ಅಲ್ಪಸಂಖ್ಯಾತರ ಸಮಾಜದಿಂದ ಭಾಳ ಕಡಿಮೆ ಜನ ಇದ್ದಾರೆ. ಅದನ್ನು ಒಂದು ಭರ್ಪೂರ್ ಮಾಡ್ಕೋಬೇಕು, ಅದನ್ನು ಒಂದು ಸರಿಪಡಿಸ್ಕೋಬೇಕಾದ್ರೆ ಇದೊಂದು ಉಪಚುನಾವಣೆ ನಿಮಗೆ ಕೆಲಸಕ್ಕೆ ಬರ್ತದೆ. ಆ ದೃಷ್ಟಿಯಿಂದ ಅಲ್ಪಸಂಖ್ಯಾತರು ಯಾಕಂದ್ರೆ ಎಲ್ಲೋ ಸ್ವಲ್ಪ ನೊಂದಾರದು, ಅದು ಜನರ ಪ್ರತಿನಿಧಿಗಳು ಕಡಿಮೆ ಇರೋದ್ರಿಂದ ಇಷ್ಟು ದೊಡ್ಡ ಸಂಖ್ಯೆ, ಯಾಕಂದ್ರೆ ಸುಮಾರು 15% ನಮ್ಮ ಜನಸಂಖ್ಯೆ ಇದ್ದನು ಆ ಲೆಕ್ಕಕ್ಕೆ ನೋಡಿದ್ರೆ ನಾವು 30-35 ಜನ MLA ಇರಬೇಕು. ಇದು 8-9 ಆದ್ರೆ 10 ತನಕ ಎಲ್ಲ ಪಾರ್ಟಿಯಿಂದ ಕೂಡಿ 10 ಮಂದಿ ಆಗಂಗಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಎಲ್ಲೋ ನಮ್ಮ ಪಾರ್ಟಿಗೆ ನಮ್ಮ ಪಕ್ಷಕ್ಕೆ ಒಂದು ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಿಸಲಾಕ ಒಂದು ಇದು ಬಂದಿದೆ, ಪ್ರಸಂಗ ಬಂದಿದೆ. ಇಂಥಲ್ಲಿ ಸಾಕಷ್ಟು ಜನ ಅಲ್ಲಿ ಇದ್ದಾರೆ. ನಾಳೆ ಬರೀ ಅಲ್ಪಸಂಖ್ಯಾತರಲ್ಲಿ ಯಾರ್ಯಾರಿಗೂ ಒಬ್ಬರಿಗೂ ಸಾಕಷ್ಟು ಅಲ್ಲಿ ಇದ್ದಾರೆ. ಜಬ್ಬಾರ್ ಸಾಹೇಬ್ರು MLC ಇದ್ದಾರೆ, ಯಾರು ನಮ್ಮ ಕದೀರ್ ಇರ್ಬೋದು, ಇನ್ನು ಪೈಲ್ವಾನ್ ಅಂತಿದ್ದಾರೆ, ಯಾರ್ಯಾರು 3-4 ಜನ ಇದ್ದಾರೆ. ವಿಶೇಷವಾಗಿ ಜಬ್ಬಾರ್ ಸಾಹೇಬರು 3 ಸಲ MLC ಆಗಿ ತಮ್ಮ ಸೇವೆಯನ್ನು ಸರ್ಕಾರದಲ್ಲಿ ಆಗಲಿ ಅಥವಾ ದಾವಣಗೆರೆ ಜನತೆಗೂ ನಾವು ಹೋಗಿ ಕೇಳಿದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಅವ್ರದ್ದು ತಮ್ಮದೇ ಆದ ಒಂದು ಪಾತ್ರ ಇದೆ. ಮತ್ತೊಂದು ಸರಳರ ಸಜ್ಜನಿಕೆಯ ರಾಜಕಾರಣಿ, ಮುತ್ಸದ್ದಿ, ಸೀನಿಯರ್ ಲೀಡರ್ ಮೈನಾರಿಟಿದ. ಈಗಾಗಲೇ ಅವರು ಮೈನಾರಿಟಿದ ಏನು KPCC ಘಟಕ ಅದಲ್ಲ ಅದರದ್ದು ಅಧ್ಯಕ್ಷರಾಗಿಯೂ ಸಾಕಷ್ಟು ವರ್ಷ ಆಯ್ತು. ಅದಕ್ಕೂ ಒಂದು ನ್ಯಾಯ ಒದಗಿಸಿ, ಯಾಕಂದ್ರೆ ಆ ಘಟಕಕ್ಕೆ ಮೊದಲು ಯಾರೂ ಇದನ್ನೇ ಮಾಡ್ತಿದ್ದಿಲ್ಲ, ಹೆಚ್ಚು ಗುರುತಿ ಆಗ್ತಿದ್ದಿಲ್ಲ. ಅಥವಾ ಈಗಿನ ದಿವಸಗಳಲ್ಲಿ ಅಲ್ಪಸಂಖ್ಯಾತರ ಘಟಕ ಅಂದ್ರೆ ಒಂದು KPCಯ ದೊಡ್ಡ ಭಾಗ ಇದ್ದಂಗೆ, ಅದು ಜವಾಬ್ದಾರಿಯುತ ಭಾಗ. ಅಂತ ಒಂದು ಸನ್ನಿವೇಶದಲ್ಲಿ ನಾವು ಪದೇ ಪದೇ ಹೈಕಮಾಂಡ್ ಇದೆ, ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ, DCM, ಇನ್ನುಳಿದ ಎಲ್ಲ ನಾಯಕರಿಗೆ ಕೇಳೋದೇನಂದ್ರೆ, ನೀವು ಬರುವ ಉಪಚುನಾವಣೆಯಲ್ಲಿ ದಾವಣಗೆರೆ ಉಪಚುನಾವಣೆ ಒಂದು ಅಲ್ಪಸಂಖ್ಯಾತರ ನಾಯಕರಿಗೆ ಕೊಟ್ಟು ಆರಿಸಿ ತಂದು ಒಂದು ಅಲ್ಪಸಂಖ್ಯಾತರದ ಏನು ಇದು ಇದೆ ಕಡಿಮೆ ಇದೆ ಅದು ಭರ್ಪಾಯಿ ಮಾಡಬೇಕು. ಯಾಕಂದ್ರೆ ರಿಪ್ರೆಸೆಂಟೇಷನ್ ಭಾಳ ಕಡಿಮೆ ಇದೆ. MLC ಇರ್ಬೋದು, MLA ಇರ್ಬೋದು, ನೀವು ನಿಗಮ ಮಂಡಳಿಗಳು, ಬೇರೆ ಯಾವುದಾದ್ರೂ ಒಂದು ಇದು ಪೋಸ್ಟ್ ಆದರೂ ನಮ್ದು ಇದು ಕಡಿಮೆ ಇದೆ ಭಾಳ ನೋಡಲಿಕ್ಕೆ. ಅದೊಂದು ಸರಿಪಡಿಸಬೇಕು. ಯಾಕಂದ್ರೆ ಈಗ ನೋಡ್ಲಾಕತ್ತೀರಿ ಹ್ಯಾಂಗೆ ಬೇರೆ ಬೇರೆ ಜನರು ಮುಸ್ಲಿಂ ವೋಟ್ ಬ್ಯಾಂಕ್ ಸಲುವಾಗಿ ಹ್ಯಾಂಗೆ ಬೇರೆ ಬೇರೆ ಪಕ್ಷ ಬರ್ತಾರೆ. ಅಂಥ ಸ್ಥಿತಿಯೊಳಗೆ ನಮ್ಮ ವೋಟ್ ಬ್ಯಾಂಕ್ ಏನಿದೆ, ನಮ್ಮ ಅಲ್ಪಸಂಖ್ಯಾತರ ಏನು ಬೆನ್ನೆಲುಬಾಗಿ ಕಾಂಗ್ರೆಸ್ಗೆ ನಿಂತಾರೆ. ಯಾವುದು ಅನ್ಕಂಡೀಷನಲಿ, ಯಾವುದು ಕಂಡೀಷನ್ ಇರದೆ ಇವತ್ತು ಒಂದು ಯಾವುದಾದ್ರೂ ಸಮಾಜ ಕಾಂಗ್ರೆಸ್ಗೆ ಇದು ಮಾಡ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಾ ಇದ್ರೆ ಅದು ಒಂದು ಮುಸ್ಲಿಂ ಸಮಾಜ, ಅಲ್ಪಸಂಖ್ಯಾತರ ಸಮಾಜ. ಇದು ಒಂದು ಗಮನಕ್ಕೆ ಇಟ್ಕೊಂಡು ಅಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಅಭ್ಯರ್ಥಿಗೆ ಇರಿಸಿ ತಮ್ಮ ಇದು ಏನಪ್ಪ ನ್ಯಾಯವನ್ನು ಮೆರಿಬೇಕಂತೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಈಗ ನಮ್ಮ ಮುಲ್ಲಾ ಸಾಹೇಬರು, ಟಪಾಲ್ ಸಾಹೇಬ್ರು ಹೇಳ್ಯಾರ, ದಾವಣಗೆರೆ ಮತ್ತು ಬಾಗಲಕೋಟೆ 2 ಬಾಯ್ ಎಲೆಕ್ಷನ್ ಅದ. ಅಲ್ಲಿ ನಮ್ಮ ಮೇಟಿ ಸಾಹೇಬ್ರು ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಆಗ್ತೈತೆ ಅಂತ ಹೇಳಕತ್ತಾರೆ. ಒಂದು ದಾವಣಗೆರೆಗೆ ಅಲ್ಲಿ ಮುಸ್ಲಿಂ ಸಮಾಜ ಹೆಚ್ಚದ, ಅಲ್ಲಿ ಎಲ್ಲ ಮುಸ್ಲಿಂ ಸಮಾಜ ಮುಖಂಡರು ಒಂದು ಮನವಿ ಮಾಡ್ರಿ ಅಂತ ಮಾಡ್ಲಿಕ್ಕತ್ತೀವಿ ನಾವು ಹೈಕಮಾಂಡ್ಗೆ. ಒಂದು ನಮ್ಮ ಮೈನಾರ್ಟಿಗೆ ಒಂದು ಅಲ್ಲಿ ಟಿಕೆಟ್ ಕೊಡ್ರಿ, ಒಂದು 80,000 ವೋಟ್ ಅದಾವೆ, 89,000. ಅಲ್ಲಿ ನಮ್ಮ ಶಿವಶಂಕರಪ್ಪ ಅವರು ಒಂದು ಮನವಿ ಮಾಡಿದಾರಂತೆ, ಮುಂದಿನ ಸರ್ತಿ ಮೈನಾರ್ಟಿ ಅವ್ರು ನಾವೇ ಗೆದ್ದು ಕೊಡ್ತೀವಿ ಅಂತ. ಅದರ ಸಲುವಾಗಿ ನಾವು ಎಲ್ಲರೂ ಕೂಡಿ ಇವತ್ತು ನಿಮ್ಮ ಪ್ರೆಸ್ ಅವ್ರ ಮುಂದೆ, ಮೀಡಿಯಾ ಮುಂದೆ, ಎಲ್ಲರ ಮುಂದೆ ನಾವು ಮನವಿ ಮಾಡ್ಲಿಕ್ಕತ್ತೀವಿ ನಾವು ಹೈಕಮಾಂಡ್ ಅವ್ರಿಗೆ ಹೇಳಿ ಒಂದು ನಮ್ಮ ಮೈನಾರ್ಟಿ ಟಿಕೆಟ್ ಕೊಡ್ರಂತ ವಿನಂತಿ ಮಾಡ್ಲಿಕ್ಕತ್ತೀವಿ. ಮುಂದೆ ಏನು ಹೈಕಮಾಂಡ್ ಏನು ಡಿಸಿಷನ್ ತಗೋತೈತಿ ಅದಕ್ಕೆ ನಾವು ಎಲ್ಲರೂ ಬದ್ದಾಗಿ ಕೆಲಸ ಮಾಡ್ತೀವಿ. ನಮಸ್ಕಾರ. ಬಾಗಲಕೋಟೆಯಲ್ಲಿ ನಮ್ಮ ಮೇಟಿ ಸಾಹೇಬ್ರವ್ರ ಮಗ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಮಲ್ಲಿಕಾರ್ಜುನ ಅವರಿಗೆ ಸಂತೋಷದ ವಿಷಯ. ಏಕೆಂದರೆ ಅಲ್ಲಿ ಅವರು ಸತತ ಬಹಳಷ್ಟು ದುಡಿದ ಕೃಷಿ ಅಲ್ಲೆಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಮಗ ಕೊಟ್ಟಂದ್ರೆ ಅವರು ಆರಿಸಿ ಬರ್ತಾರೆ. ಅದು ಒಂದು
ಚಲೋ ಕೆಲಸ ಆಗಿದೆ. ಅದು ಅಲ್ಲದೆ ಇನ್ನು ದಾವಣಗೆರೆಯಲ್ಲಿ ಇನ್ನು ನಮ್ಮ ಹಿರಿಯರು ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆದ ನಂತರ ಆ ಬೈ ಎಲೆಕ್ಷನ್ ಇರುವುದರಿಂದ ಇಡೀ ಕರ್ನಾಟಕದಲ್ಲಿ ಮೈನಾರಿಟಿ ಅಂದರೆ ಮುಸಲ್ಮಾನರು ಕಾಂಗ್ರೆಸ್ಗೆ ಬೆನ್ನಲ್ಲಿತ್ತು. 82% ವೋಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ. ಆದ್ದರಿಂದ ಆ ಕ್ಷೇತ್ರದಲ್ಲಿ ಸುಮಾರು 82ರಿಂದ 85 ಸಾವಿರ ಮುಸ್ಲಿಂ ಮತಬಾಂಧವರು ಇರುವುದರಿಂದ ಅಲ್ಲಿ ಒಂದು ಮುಸಲ್ಮಾನ್ ಕ್ಯಾಂಡಿಡೇಟ್ ಬರಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಹಿರಿಯರಾದಂಥ ಜಬ್ಬಾರ್ ಖಾನ್ ಹೊನ್ನಳ್ಳಿಯವರು MLC ಆಗಿಯೂ ಕೆಲಸ ಮಾಡಿದ್ದಾರೆ, ಪಕ್ಷದಲ್ಲಿ ಸತತ ದುಡಿದಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಆಸೆ ಬರಲಿಕ್ಕೆ ಸಾಧ್ಯತೆ ಇದೆ. ಮತ್ತು KPCC ಅಧ್ಯಕ್ಷರು ಮತ್ತು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ ಹಾಗೂ DK ಶಿವಕುಮಾರ್ ಅವರಿಗೆ, ನಮ್ಮ MB ಪಾಟೀಲ್ ಸಾಹೇಬರಿಗೆ, ಸಿದ್ದರಾಮಯ್ಯಜಿ ಅವರಿಗೆ ನಾವೆಲ್ಲರಿಗೆ ವಿನಂತಿ ಮಾಡೋದು ಏನಪ್ಪ ಅಂದ್ರೆ, ಯಾವ ರೀತಿ ಮೈನಾರಿಟಿ ಮಂದಿ ನಿಮ್ಮ ಬೆನ್ನು ಹತ್ತಿದ್ದಾರೆ ಅದೇ ರೀತಿ ತಾವು ನಮ್ಮ ಜನಾಂಗಕ್ಕೆ ಟಿಕೆಟ್ ಕೊಟ್ಟು ಅವ್ರು ಆರಿಸಿ ತರಲಿಕ್ಕೆ ಒಂದು ಸತತ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಾವೆಲ್ಲರೂ ಕಾಂಗ್ರೆಸ್ ಸಲುವಾಗಿ ಸತತ ದುಡಿದು ಸಹಿತ ತಾವು ನೋಡ್ತೀರಿ, ಬಿಜಾಪುರ್ನಾಗೂ 8 ಮತಕ್ಷೇತ್ರ ಅದಾವೆ. ಎಲ್ಲ ಸಮಾಜ ವರ್ಗಕ್ಕೆ ನಾವು ಓಟ್ ಹಾಕ್ತೀವಿ. ಆದ್ರೆ ಒಂದು ಮೈನಾರಿಟಿಗೆ ಓಟ್ ಹಾಕಿ ತೊಗೊಂಡು ಬರ್ಲಾಕ ಎಷ್ಟು ಕಷ್ಟ ಆಗ್ತೈತೆ ಅನ್ನೋದು ತಮಗೆ ಗೊತ್ತಿದೆ. ಆದರೂ ದಾವಣಗೆರೆಯಲ್ಲೂ ಕೂಡ ಅದೇ ರೀತಿ ಇರೋದ್ರಿಂದ ಒಂದು ಮೈನಾರಿಟಿ ಜನಾಂಗಕ್ಕೆ ನಾವು ಟಿಕೆಟ್ ಕೊಟ್ಟಂದ್ರೆ ಪಕ್ಷದ ಮೇಲೆ ಏನು ವಿಶ್ವಾಸ ಅದ ಆ ವಿಶ್ವಾಸ ಮತ್ತಿಷ್ಟು ಬೆಳೀತಿಲಿಕ್ಕೆ ಸಾಧ್ಯತೆ ಅದ. ನಾವು ದಯಮಾಡಿ ಎಲ್ಲ KPCC ಮುಖಂಡರಲ್ಲಿ ಮತ್ತು AICC ಮುಖಂಡರಲ್ಲಿ ನಾವು ಕಳ್ಕಳಿಯಿಂದ ವಿನಂತಿ ಮಾಡ್ಕೊತೀವಿ, ನಮ್ಮ ಮುಸ್ಲಿಂ ಜನಾಂಗಕ್ಕೆ ಅಲ್ಲಿ ಟಿಕೆಟ್ ಕೊಟ್ಟು ಒಂದು ಮುಸ್ಲಿಂ ಜನಾಂಗಕ್ಕೆ ಒಂದು ಪ್ರತಿನಿಧಿ ಹೆಚ್ಚು ಮಾಡಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡ್ತಿರತ್ತೆ ತಮ್ಮ ಮೇಲೆ ವಿಶ್ವಾಸ ಇದೆ. ತಾವೆಲ್ಲರೂ ದಯಮಾಡಿ ಅಲ್ಲಿ ಮೈನಾರಿಟಿ ಸಮಾಜಕ್ಕೆ ಒಂದು ಟಿಕೆಟ್ ಕೊಟ್ಟು ತಾವೆಲ್ಲರೂ ನಿಂತ ಆರಿಸಿ ತೊಗೊಂಡು ಬರಬೇಕು. ಅದು ನಮ್ಮದು ಮತ್ತು ಪಕ್ಷದ ಎಲ್ಲ ಕರ್ತವ್ಯ ಇದೆ. ನಾವು ಕೂಡ ಅಲ್ಲಿ ಹೋಗಿ ಎಲ್ಲ ನಾವು ಬಿಜಾಪುರದಿಂದ ಮುಖಂಡರು ಹೋಗಿ ಆ ಎಲೆಕ್ಷನ್ನಾಗ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಆದ್ದರಿಂದ ತಾವೆಲ್ಲ ದಯಮಾಡಿ ಒಂದು ಯಾವುದಾರೇ ಇದು ಇಟ್ಕೊಂಡು ಕಿಸಿ ಪಕ್ಷ ಸಂಬಂಧ ಸತತ ದುಡ್ದವ್ರಿಗೆ ಪರಿಗಣಿಸಿ 80% ವೋಟ್ ಹಾಕಿ ಕರ್ನಾಟಕನಾಗ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಆ ಪಕ್ಷದ ಒಂದು ಆದ್ಯ ಕರ್ತವ್ಯ ಅದ. ಈ ಟಿಕೆಟನ್ನು ಅವ್ರಿಗೆ ಕೊಳ್ಳೇಬೇಕು. ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದು ತಮ್ಮಲ್ಲಿ ಕಳ್ಕಳಿಂದ ರಿಕ್ವೆಸ್ಟ್ ಕೂಡ ಮಾಡ್ಕೋತಾ ಇದ್ದು, ನಾವು ದಯಮಾಡಿ ಮೈನಾರಿಟಿಗೆ ಒಂದು ಟಿಕೆಟ್ ಕೊಟ್ಟು ನಮಗೆಲ್ಲ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾವು ವಿನಂತಿಸ್ಬೇಕು. ಬೇಡಿಕೆ ಮಾಧ್ಯಮಗಳ ಮೂಲಕ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಸಾಹೇಬರಿಗೂ ದಾವಣಗೆರೆಯಲ್ಲಿ ನಡೆಯುತ್ತಿರುವ ಉಪಚುನಾವ ಬರ್ತಾ ಇದೆ. ಆ ಉಪಚುನಾವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಮತ್ತು ನಮ್ಮ ರಾಜ್ಯದ MLC ರಾದ ಸನ್ಮಾನ್ಯ ಶ್ರೀ K ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಈ ಸಲ ಟಿಕೆಟ್ ನೀಡಬೇಕು ಅಂತ ನಮ್ಮ ಆಗ್ರಹ. ಕಾರಣ ಏನಂದರೆ, ದಾವಣಗೆರೆಯಲ್ಲಿ 98,000 ಮತಗಳನ್ನು ಅಲ್ಪಸಂಖ್ಯಾತರ ಇದೆ. ಆ ಕಾರಣಕ್ಕಾಗಿ ನಮ್ಮ ಬೇಡಿಕೆ ನಮ್ಮ ಸರ್ಕಾರಕ್ಕೆ ಈ ಸಲ K ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಇಲ್ಲಿ ಟಿಕೆಟ್ ನೀಡಬೇಕಂತೂ ನಮ್ಮ ಎಲ್ಲ ಬಿಜಾಪುರ ಮೈನಾರಿಟಿ ಮುಖಂಡರು ಮತ್ತು ನಮ್ಮ ಸಮಾಜ ಮುಖಂಡರು ಮತ್ತು ನಾವು ಹೇಳೋದು ಏನಂದರೆ, ಇದು ಬರೇ ಬಿಜಾಪುರದಲ್ಲಿ ನಾವು ಮನವಿ ಮಾಡ್ತಾ ಇಲ್ಲ, ಇದೇ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಟಿಕೆಟ್ ನೀಡಬೇಕಂತೂ ನಾವು ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರಕ್ಕೆ ನಮ್ಮ ಸರ್ಕಾರ ಮೇಲೆ ನಮಗೆ ವಿಶ್ವಾಸ ಇದೆ. ಈ ಸಲ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಟಿಕೆಟ್ ನಮ್ಮ ಸರ್ಕಾರ ನೀಡುತ್ತೇವೆ. ಅವರ ಜೀತ निश्चित ಇದೆ ಅಂತ ನಾವು ಹೇಳುತ್ತೇನೆ. एक मैसेज पहुंचाना है हम, क्योंकि दावणगिरी बाई इलेक्शन में जो इस बार होने जा रहा है वो इलेक्शन के अंदर हमारे पूरे
माइनॉरिटी मुस्लिम समाज की एक मांग है। क्या बोले तो इस बार मुस्लिम को टिकट दिया जाए। हमारे कर्नाटक सरकार से हमें दरख्वास्त है इस बार मुस्लिम को टिकट दिया जाए, इसलिए कि कई बार आश्वासन के हिसाब से देते आए हुए हैं। इस बार उनका इंतकाल होने की वजह से इस बार मुस्लिम को टिकट मांगना ज़रूरी है, इसलिए कि वहाँ पे 28,000 यानी 88,000 वोट्स मुसलमान के, इसलिए हमारे अब्दुल जब्बार को इस बार टिकट देने की मांग की है। हमें हमारे समाज की तरफ से, हमारे मुस्लिम लीडरों, बड़े लीडरों की तरफ से, हमारे तरफ से सिद्धरामैया साहब को, हमारे डी.के. शिव कुमार से एक विनती है कि इस बार मुस्लिम टिकट दिया जाए। ಹೇಳಿದ್ರಂದ್ರೆ ಅದಕ್ಕೆ ಸಂಬಂಧ ನಮ್ಮ ಪಕ್ಷನಾಗ ನಾವು ದುಡ್ದು, ನಮ್ಮ ಪಕ್ಷನಾಗ ನಮ್ಮ ಎಲ್ಲ ಐತೆ, ನಮ್ಮ ಕರ್ತವ್ಯದ ಕೇಳುದು, ನಾವು ಕೇಳ್ತಾ ಇದ್ದೀವಿ. ಅದು ಕಾಂಟ್ರವರ್ಸಿ ಹೇಳೋ ಪ್ರಶ್ನೆನೇ ಬರುವುದಿಲ್ಲ. ಎಷ್ಟೋ ವೇದಿಕೆ, ಒಂದು ನಿಮಿಷ, ಎಷ್ಟೋ ವೇದಿಕೆಗಳಿಂದ ಮುಖಾಂತರ ದಾವಣಗೆರೆಯಿಂದ ಬೆಂಗಳೂರು ದಿಲ್ಲಿವರೆಗೆ ಎಷ್ಟೋ ಜನ ಮೈನಾರಿಟಿ ಕೊಡ್ರಿ ಅಂತೇಳಿ, ಬರೀ ಮೈನಾರಿಟಿ ಲೀಡರೇ ಅಲ್ಲ, ಬೇರೆ ಸಮಾಜದ ಲೀಡರ್ನು ಹೋಗ್ಯಾರ. ದೊಡ್ಡ ದೊಡ್ಡ ಲೀಡರ್ಸ್, ಮಿನಿಸ್ಟರ್ಸ್ ಇದ್ದಾರೆ, MLAs ಇದ್ದಾರೆ. ಅವರೆಲ್ಲರೂ ಇಲ್ಲಿ ಮೈನಾರಿಟಿ ಕೊಟ್ಟರೆ ನ್ಯಾಯ ಆಗುತ್ತದೆ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ಇದರೊಳಗೆ ಜೀವಂತ ಇದ್ದಾಗೆ ಅವ್ರು ಹೇಳ್ಯಾರ, ಇದು ನಂದು ಲಾಸ್ಟ್ ಕೊನೆಯ ಇಲೆಕ್ಷನ್, ಮುಂಬರುವ ದಿನಗಳಲ್ಲಿ ನೀವು ಯಾರು ಇದು ಮಾಡಬೇಡಪ್ಪ ಡಿಸ್ಟರ್ಬ್, ಮುಂಬರೋ ನಾನೇ ಹೇಳಾಕ್ತೀನಿ, ನಾನು ಒಂದು ಅಲ್ಪಸಂಖ್ಯಾತರು ಕೊಡೋದು ಹೇಳಾಕ್ತೀನಿ ಅಂತ. ಇಂಥ ಒಂದು ಪರಿಸ್ಥಿತಿ ಒಳಗೆ ಅವ್ರ ಆತ್ಮಿಕ ಶಾಂತಿನೂ ಸಿಗಬೇಕಲ್ಲ. ಆ ಒಂದು ಎಲ್ಲ ಮೈನಾರಿಟಿ ಕೊಡ್ಬೇಕಾದ್ರೆ ಯಾರು ಬ್ಯಾಡ್ ಅನ್ನಂಗಿಲ್ಲ. ಯಾರೋ ಒಂದು ಇಬ್ಬರು ಮೂರು ಮಂದಿ ಅವ್ರ ಹಿಂಬಾಲಕರದು ಇರ್ತಾರೆ ಅಷ್ಟೇ. ಆ ದೃಷ್ಟಿಯಿಂದ ಅವ್ರ ಹಿಂಬಾಲಕರು ಒಂದು ಇಬ್ಬರು ಮೂರು ಮಂದಿ ಹೇಳೋದ್ರಿಂದ ಏನು ಅದು ಅರ್ಥ ಇಲ್ಲ. ಯಾರು ಮುಸಲ್ಮಾನರು ಖರೀದಿ ಮಾಡೋ ತಾಕತ್ ಯಾರಿಗೂ ಇಲ್ಲ. ನೋಡ್ರಿ, ಎರಡು ಉಪಚುನಾವಣೆಗೆ ಎರಡು ಕಡೆ ಮೈನಾರಿಟಿ ಕೇಳಿದ್ರೆ ಅದು ಸರಿ ಅನ್ಸಂಗಿಲ್ಲ. ಅಲ್ಲಿ ಹೆಚ್ಚು ಮಂದಿ ಎಲ್ಲ ನಾವು ಮೆಟ್ಟಿ ಸಾಹೇಬ್ರಿಗೆ ಎಲ್ಲ ನಮ್ಮ ಮಂದಿ ಹಾಕ್ತಾರ ಅಲ್ಲಿ. ಅವರು ಆಗಲಿ ಮುಸಲ್ಮಾನರ ಕೊಡುಗೆ ಏನಿದೆ ಅನ್ನೋದು ಸ್ಪಷ್ಟೀಕರಣ ಆಗಿದೆ. ಆಮೇಲೆ ಅಲ್ಲಿ ಮುಸಲ್ಮಾನರಿಗೆ ಕೊಟ್ಟಿದ್ರ ಇಲ್ವಾ, ಕೊಡಬೇಕಾಗಿದೆಯಾ, ಏನದು ಟೋಟಲ್ ಮ್ಯಾಂಡೇಟರಿ ಏನಿದೆ, ಏನದು ನೋಡ್ರಿ. ಒಂದು ಅಭಿವೃದ್ಧಿ ಬಗ್ಗೆ ಹೇಳಿದ್ರೆ ಅವ್ರು ಒಂದು MLC ಜಬ್ಬಾರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು MLC ಆಗಿನೂ ಅಲ್ಲಿ ನೀವು ಲೋಕಲ್ ನಾವು ಹೋಗಿ ನೋಡೇವು, ಎಷ್ಟೋ ರಸ್ತೆಗಳು ಅಭಿವೃದ್ಧಿ ಆಗಲಾರ್ದ ರಸ್ತೆಗಳಿಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಅವ್ರು ಮಾಡ್ಯಾರ. ಅದು ನೀವು ಆಲ್ರೆಡಿ TV ಒಳಗೆ ಇದ್ರೊಳಗೆ ನೋಡಿರ್ಬೇಕು, ಅಭಿವೃದ್ಧಿನೂ ಮಾಡ್ಯಾರ. ಮತ್ತೊಂದೇನಿದೆ, ಅಲ್ಲಿ ಮುಸ್ಲಿಮರಿಗೆ ಮೊದಲು ಕೊಟ್ಟಿಲ್ಲ, ಈಗ ಯಾಕೆ ಕೊಡ್ಬೇಕಂತ ಇಂಥದ್ದೊಂದು ಹಾರ್ಡ್ ಫಾಸ್ಟ್ ರೂಲ್ ಇರಲ್ಲ. ಯಾಕಂದ್ರೆ ಒಂದು ಸಮಾಜದಿಂದ ಪ್ರತಿನಿಧಿ ಕಡಿಮೆ ಆದಾಗ ನಾವು ಈ ಸರಿಪಡಿಸ್ಲಾಕೆ ಎಲ್ಲಿಯೂ ಹೋಗ್ಬೋದು. ಮೂರನೇದು ಬರೇ ನಮ್ದು, ನೀವು ಇನ್ನೊಂದು ಕ್ವಶನ್ ಏನು ಕೇಳಿದ್ರಿ, 84,000 ಅದ, ಅದೊಂದು ಬೇಸಿಸ್. ಎಲ್ಲೇ ಟಿಕೆಟ್ ಕೊಡಬೇಕಾದ್ರೆ ಸಮಾಜ ಜನಸಂಖ್ಯೆ ಎಷ್ಟು ಅದ ಅನ್ನೋದು ಒನ್ ಆಫ್ ದಿ ಬೇಸಿಸ್, ಅದೇ ಒಂದಲ್ಲ. 84,000 ಅದು ಒಂದು ನಮ್ಮ ಕಡೆ ಇದು ಇದ್ದಂಗೆ, ಅದು ಬಾಂಡೋಲ್ ಇದ್ದಂಗೆ. ಅದು ಬಿಟ್ಟು ಈಗ ನಂತರ ನಮ್ಮ ದಲಿತ ಮುಂದಿರೋದು OBC ಅದಾವ, ಲಿಂಗಾಯತರು ಹಾಕ್ತಾರೆ, ನಮ್ಗೆ ಬೇರೆಯವ್ರು ಎಲ್ಲರೂ ಹಾಕ್ತಾರೆ. ಕಾಂಗ್ರೆಸ್ ಪಕ್ಷದ ವೋಟ್ಸ್ ಅವ್ರು ಇವ್ರು ಅಂತೇನಿಲ್ಲ. ಇಂಥ ಒಂದು ಹಾಂ ರೀ, ಗೆಲುವು ಅಲ್ಲಿ ಈಜಿ, ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಇಡೀ ಕರ್ನಾಟಕದಿಂದ ಎಲ್ಲ ಮುಖಂಡರು ಅಲ್ಲಿ ಹೋಗಿ ಅದೇನು ಇದು ಅದಲ್ಲ, ಅಲ್ಲಿ ಮನೆಗೆ ಹೋಗಿ ಮಾಡೋದು ನಮ್ದೊಂದು ಇಚ್ಛೆ ಅದ. ಅವ್ರಿಗೆ ಮಾಡ್ಬೇಕು. ಸೀನಿಯರ್ ಪರ್ಸನ್ ಅವ್ರು 73 ಸಲ MLC ಆಗ್ಯಾರ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಮೆಚೂರಿಟಿ ಇದೆ, ಸರ್ಕಾರದ ಆಗು ಹೋಗುಗಳ ಬಗ್ಗೆ ಅವ್ರಿಗೆ ಅರಿಕೆ ಇದೆ. ಇಂಥ ಒಂದು ದೃಷ್ಟಿಯಲ್ಲಿ ಅಲ್ಲಿ ಕೊಡ್ಬೇಕಾಕಂದ್ರೆ ನಮ್ಗೆ ಸಮಾಧಾನ ಮಾಡೋದು ಒಂದು ಇಂಪಾರ್ಟೆಂಟ್ ಇದೆಲ್ಲ. ಪಕ್ಷದ ಮುಂದೆ ಎಲ್ಲಕ್ಕಿಂತ ದೊಡ್ಡ ಇದು ಏನಪ್ಪ ಅಂತಂದ್ರೆ ಮೈನಾರಿಟಿಗೆ ಹೆಂಗೆ ಸಮಾಧಾನ ಮಾಡ್ಬೇಕು. ಎಲ್ಲರೂ ಸಮಾಧಾನ ಅದಾರ, ನೀವು ಯಾವುದೇ ಸಮಾಜ ತಗೋರಿ, ಸಾಕಷ್ಟು ಪ್ರಾತಿನಿಧ್ಯ ಅದ. ಆದರೆ ಒಂದೇ ಒಂದು ಸಮಾಜ ಪ್ರತಿನಿಧಿ ಯಾರಿಗೆ ಸಿಕ್ಕಿಲ್ಲ ಅಂದ್ರೆ ಅದು ಮೈನಾರಿಟಿ, ಅಲ್ಪಸಂಖ್ಯಾತರು, ಮುಸಲ್ಮಾನರು. ಅದಕ್ಕೆ ಒಂದು ನ್ಯಾಯ ಒದಗಿಸ್ಬೇಕು.
ದಟ್ ಈಸ್ ಹೈಪೋಥೆಟಿಕಲ್ ಕ್ವಶನ್. ಅದೆಲ್ಲ ಹಂಗಾಗ್ತದೋ ಹಿಂಗಾಗ್ತದೋ ಅಗಾಳೆ ಹೇಳ್ಯಾರಲ್ಲ ಪಕ್ಷದ ಹಮೀದ್ ಅವ್ರು ಏನಾದ್ರು ಮುಷರಫ್ ಸರ್ ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇದ್ರೆ ಅಲ್ಪಸಂಖ್ಯಾತ ಹೈಕಮಾಂಡ್ ಏನು ಹೇಳ್ತಿತ್ತು ಅದು ನಾವು ಕೇಳಬೇಕಲ್ರಿ. ನಾವು ವಿಚಾರ ಮಾಡ್ತೀವಿ. ಪಾರ್ಟಿ ಬಿಟ್ಟು ಹೆಂಗೆ ಮಾಡ್ತೀವಿ? ಅವಾಗ ಏನಾಯ್ತು ನಾವು ಅವಾಗ ವಿಚಾರ ಮಾಡಿ ಅದ್ರ ಬಗ್ಗೆ ನಿರ್ಣಯ. ಮತ್ತೆ ಅದು ಅದಕ್ಕೆ ಇಲ್ಲ ವಿರೋಧ ಮಾಡ್ತಾ ಇಲ್ಲ. ನಮ್ದೊಂದು ಮನವಿ ಐತಿ. ಯಾಕಂದ್ರೆ ನಮ್ದು ಎಲ್ಲ ಪ್ರತಿಯೊಬ್ರು ಸಮಾಜ ಕೇಳೋರಲ್ಲ. ಈಗ ಅಹಿಂದವರು ಕೇಳತ್ತಾರ ಅಲ್ಲಿ ದಾವಣಗೆರೆಯಲ್ಲಿ ಅಹಿಂದ ಸಮಾಜದಿಂದ ಅಲ್ಲಿ ಒತ್ತಾಯ ಐತಿ. ಅದ್ರ ಜೊತೆಗೆ ನಮ್ಮ ಅಲ್ಪಸಂಖ್ಯಾತರು ಒತ್ತಾಯ ಮಾಡತ್ತಾರ. ಅದಕ್ಕಾಗಿ ನಾವು ಪಕ್ಷದ ನಾಯಕರಿಗೆ ನಮ್ದೊಂದು ವಿನಂತಿ ಅನ್ನೋದು, ನೀವು ಯಾವ ರೀತಿ ಶಿಗ್ಗಾಂವ್ ಒಳಗ ನಮ್ಮ ಪಠಾಣರಾವ್ ಕೊಡಬೇಕು ಬರ್ತದಿಲ್ಲ ಬರೋದು ಬೊಮ್ಮಾಯಿಯವ್ರ ಮಗನ ವಿರುದ್ಧ ನೋಡಿ ಎಷ್ಟು ಅಂತರದಿಂದ ಎಷ್ಟು ಲೀಡ್ದಿಂದ ಬಂದರು ಪಠಾಣವ್ರು. ಆ ರೀತಿ ನಮಗೂ ಒಂದು ದಾವಣಗೆರೆಗೆ ಅವಕಾಶ ಐತಿ ಬರುವ. ತಾವೆಲ್ಲ ಮುನ್ನಿತ್ತು ಏನದ ನಮ್ದು. ಮತ್ತು ಯಾಕೆ ನಾವು ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಪದೇ ಪದೇ ವಿನಂತಿ ಮಾಡ್ತೀವಿ ಅಂದ್ರೆ, ಅವರ ಕುಟುಂಬಕ್ಕೆ ಅಲ್ಪಸಂಖ್ಯಾತರ ವಿಶೇಷವಾದಂಥ ಅವ್ರ ರಾಜಕೀಯ ಜೀವನದಲ್ಲಿ ಪ್ರತಿಯೊಂದಲ್ಲಿ ಆಕ್ಸಿಜನ್ ಆಗಿ ಅವ್ರ ಕೆಲಸ ನಮ್ಮ ಸಮಾಜದವ್ರು ಮಾಡ್ಯಾರ. ಅದಕ್ಕೇನದ ಒಂದು ಅವರು ನಮ್ಮ ಸಮಾಜಕ್ಕೆ ಒಂದು ಋಣ ಮುಟ್ಸುವಂಥ ಒಂದು ಅವಕಾಶ ಬಂದದ ಈಗ ಇಲ್ಲಿ ಮಲ್ಲಿಕಾರ್ಜುನ ಸಾಹೇಬ್ರಿಗೆ. ಯಾಕಂದ್ರೆ ಅವ್ರ ತಂದೆಯವರು ಹೇಳಿದ ಮಾತಿ ಕೂಡ ಅವರು ನಡಿಬೇಕಾಗ್ತದೆ. ಇವತ್ತು ಅವ್ರ ತೀರ್ಕೊಂಡ್ರೆ ಅವ್ರ ಆತ್ಮಕ್ಕೊಂದು ಶಾಂತಿನೂ ಸಿಗ್ತದಲ್ಲ. ನಾವು ಹೇಳ್ದಂಗಾಗಲೇ ಅವ್ರೇನು ಅವ್ರೊಂದು ಇದು ಇತ್ತು, ಮುಂದಿನ ಅವಧಿಗೆ ನಾನೇ ಮುಂದೆ ನಿಂತು ಅಲ್ಪಸಂಖ್ಯಾತ ಮುಸಲ್ಮಾನ ಒಂದು ಕ್ಯಾಂಡಿಡೇಟ್ಗೆ ನಾನು ನಿಂದಿಸಿ MLA ಮಾಡ್ತೇನೆ ಅಂತೇಳಿ ಅವರೇ ಹೇಳಿದ್ರು. ಅದಕ್ಕೇನದ ಇವತ್ತು ನಮ್ದೇನದ ಮಲ್ಲಿಕಾರ್ಜುನ ಸಾಹೇಬರು ಮುಂದೆ ನಿಂತೇನದ ಒಂದು ಅಲ್ಪಸಂಖ್ಯಾತರ ಒಂದು ಕ್ಯಾಂಡಿಡೇಟ್ಗೆ ನಿಂದಿಸಿ ಒಂದಲ್ಲಿ ಶಾಸಕ ಮಾಡಿದ್ರೆ ಅದು ಎಲ್ಲರಿಗೂ ಒಂದು ಸ್ವಲ್ಪ ಒಳ್ಳೇದಾಗ್ತದೆ, ಪಕ್ಷಕ್ಕೂ ಒಳ್ಳೇದಾಗ್ತದೆ ನಮ್ದು ವಿನಂತಿ ಐತಿ. ಮತ್ತು ಇದ್ರಾಗೇನದ ಪಕ್ಷಗಳು ಯಾವ್ರೆ ಅದು ಅವ ಹೇಳ್ದ ಇವ ಹೇಳ್ದ ಸಣ್ಣ ಕಾರ್ಯಕರ್ತರ ಅಸಮಾಧಾನಾಗಿ ಹೇಳ್ತಿರ್ತಾರ ಆ ವಿಷಯಗಳು. ನಾವು 50 ಸಾವಿರ ಬೆಳೆಸ್ತೀವಿ ಅಥವಾ ಬಂಡಾಯ ಹಂಗೆ ಅದು ನಡೀತದೆ. ಇಲೆಕ್ಷನ್ ಟಿಕೆಟ್ ಕೊಡಿದ್ರೆ ಇಂಥವು ನಡೆಯುವೆಲ್ಲ ಪ್ರತಿಯೊಂದು ಪಕ್ಷಗಳು ಇರ್ತವೆ. ಆದ್ರೆ ನಮ್ಮ ಪಕ್ಷದ ನಾಯಕರು ನಾವೆಲ್ಲ ನಮ್ದೊಂದು ವಿನಂತಿ ಏನಂದ್ರೆ, ನಾವು ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾವಂತೂ ಬದ್ರಿರ್ತೇವೆ ಎಲ್ಲ ಕಡೆ. ಅದು ಅನಿವಾರ್ಯ ಪ್ರತಿಯೊಂದು ವಿಷಯಗಳಾಗ ಇದನ್ನೇ ಅದ. ಅದಕ್ಕೆ ನಮ್ಮ ನಾಯಕರು ಅದೇ ಹೇಳ್ಯಾರ. ಈಗ ಹೈಕಮಾಂಡ್ ಏನು ನಿರ್ಧಾರ ತಗೋತಾ ಭದ್ರ ಆಗ್ತೇವೆ. ಅದ್ರ ಜೊತೆ ನಮ್ದೊಂದು ಮನವಿ ಏನದ, ಒಂದು ಅವಕಾಶ ಐತಿ. ಇಂಥ ಅವಕಾಶದಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು MLA ಅನ್ನೋದು ಅವಕಾಶ ಮಾಡಿ ಕೊಡ್ರಿ ಅಂತೇಳಿ ಇಷ್ಟೇ ನಮ್ದು ವಿನಂತಿ. ಥ್ಯಾಂಕ್ ಯು. ಕನಿಷ್ಠ 5 ಕೇಳಾಕತ್ತೇವೆ. ಕನಿಷ್ಠ 5 ಹೇಳ್ತೇವೆ. ಇಲ್ಲ ನಮ್ದು ನೋಡ್ರಿ, ಈಗ ಬೇಕೇ ಬೇಕಂದ್ರೆ ಒತ್ತಾಯ ಅಂತೂ ಮಾಡೇ ಮಾಡ್ತೇವೆ. ಅಲ್ಲಿ ಪಕ್ಷದ ನಾಯಕರು ಎಲ್ಲ ಸೇರ್ಕೊಂಡು, ಯಾಕಂದ್ರೆ ಎಲ್ಲ ಸಮಾಜದ ಇದು ಅದು ಹೆಂಗೈತಂದ್ರೆ ಅಲ್ಲಿ ಆ ಕ್ಷೇತ್ರದೊಳಗೆ ಏನು ಕ್ಯಾಟಗರಿಗಳು ಏನು ಆಗ್ತಾವಲ್ಲ, ಏನು ಒಂದು ರಿಸರ್ವೇಷನ್ ಬರ್ತಾವಲ್ಲ ಈಗ ಕ್ಯಾಟಗರಿ ವೈಸ್, ಅಲ್ಲಿ ನಮ್ಗೆ ಎಲ್ಲಿ ಈಗ ನಾವು ನಿಂತ ಕೆಲವೊಂದು ಕಡೆ ನಾವು ಹೆಚ್ಚು ಮತಕೇತ ಜನ ಮತದಾರರು ಅಲ್ಪಸಂಖ್ಯಾತ ಇದರಲ್ಲಿ ಅಲ್ಲಿ SC ಅಥವಾ ಯಾವುದೇ ಏನ್ರಿ ಆಯ್ತಂದ್ರೆ ಆಯ್ತಂದ್ರೆ ಅಲ್ಲಿ ನಮ್ಗೆ ನಿಂದಲಾಗ ಅವಕಾಶ ಇರೋದಿಲ್ಲ. ಮತ್ತು ಅವಾಗ ಏನು ಮಾಡಕ್ ಬರೋದು. ಅದಕ್ಕೆ ಎಲ್ಲಿ ಹೆಚ್ಚಿನ ಆರಿಸಿ ಬರುವಂಥದ್ದು ಸಾಧ್ಯತೆ ಇದೆ ಅಲ್ಲಿ ಏನದ ನಾವು ಕೇಳ್ತೇವೆ.